ಹಲೋ ಗೆಳೆಯರೇ, ನಮ್ಮ ಲಾಯಿಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಏಪ್ರಿಲ್ 27, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ 2023 ಪ್ರಿಲಿಮಿನರಿ ಎಕ್ಸಾಮಿನೇಷನನ್ನು ಅಪಿಯರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾಕ್ ಟೆಸ್ಟನ್ನು ಏಪ್ರಿಲ್ 30 ಹಾಗೂ ಮೇ 14ನೇ ತಾರೀಕಿನಂದು ಕಂಡಕ್ಟ್ ಮಾಡಲಾಗುತ್ತೆ. UPSC ಮಾದರಿಯ ಆಧಾರದ ಮೇಲೆ ಈ ಒಂದು ಮಾಕ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇಲ್ಲಿ ನೀವು ಟೈಮ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಮಿಸ್ಟೇಕ್ಸ್ ಮಾಡಿಸಿದ್ರೆ ಅರ್ಥ ಮಾಡ್ಕೋಬೋದು. ಹಾಗೂ ಕೆಲವು ವಿದ್ಯಾರ್ಥಿಗಳು ಈ ವರ್ಷ ಎಕ್ಸಾಮಿನೇಷನನ್ನು ಅಪಿಯರ್ ಆಗಬೇಕಾ ಬೇಡವಾ ಅನ್ನುವಂಥ ಒಂದು ಗೊಂದಲದಲ್ಲಿ ಇರ್ತಾರೆ. ಸೊ ತಮ್ಮ ಒಂದು ಪ್ರಿಪ್ರೇಷನ್ ಲೆವೆಲ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಸ್ಯಾಚುರೇಟೆಡ್ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಚೆಕ್ ಮಾಡ್ಕೋಬಹುದು. ಸೊ ಈ ಒಂದು ಟೆಸ್ಟ್ ಏನಿದೆಯಲ್ಲ ಆಫ್ಲೈನ್ ಮೋಡಲ್ಲಿ ಮಾತ್ರ ಇರುತ್ತೆ. ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೋಬಹುದು. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ, OTT ಪ್ಲಾಟ್ಫಾರ್ಮ್ಗಳು ಇವತ್ತು ಪ್ರೆಷರನ್ನು ಫೇಸ್ ಮಾಡ್ತಾ ಇದ್ದಾವೆ. ಕೋರ್ಟಿಂದ ಸ್ಟೇ ಇದ್ರೂ ಸಹ ಈ ಒಂದು ಪ್ರೆಷರನ್ನು ಕಾಣಬಹುದು. ಮಿನಿಸ್ಟ್ರಿಗಳು ತಂದಿರುವಂಥ ಗೈಡ್ಲೈನ್ಸ್ಗಳನ್ನು ಇಲ್ಲಿ ಎಂಫಸಿಸ್ ಮಾಡಿದ್ದಾರೆ. IT ರೂಲ್ಸ್ 2020ನಲ್ಲಿ ತಂದಿರುವಂಥ ರೀಸೆಂಟ್ ಚೇಂಜಸನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡಬಹುದು. GS ಪೇಪರ್ 2 ಹಾಗೂ 3 ನಡಿನಲ್ಲಿ ಕಾಣುವಂಥದ್ದು. 3ನಲ್ಲಿ IT ಆ್ಯಂಡ್ ಕಂಪ್ಯೂಟರ್ಸ್ ಆಗಿರಬಹುದು ಹಾಗೂ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ನಡಿನಲ್ಲಿ ಕಾಣುವಂಥದ್ದು. ರೀಸೆಂಟಾಗಿ ಸರ್ಕಾರ ತಂದಿರತಕ್ಕಂಥ ಅಮೆಂಡ್ಮೆಂಟ್ಗಳು ಯಾವ ರೀತಿಯಾಗಿದೆ, ಇವತ್ತು ಡಿಜಿಟಲ್ ಮೀಡಿಯಾದಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಎಥಿಕ್ಸ್ ಕೋಡನ್ನು ತರಬೇಕು ಹಾಗೂ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಇವತ್ತು ಇಂಟರ್ಮೀಡಿಯೇಟ್ಸ್ಗಳು ಫಾಲೋ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಎಂಪವರಿಂಗ್ ಅಥಾರಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಫ್ಯಾಕ್ಟ್ ಚೆಕ್ ಯೂನಿಟನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ಒಂದು ಫ್ಯಾಕ್ಟ್ ಚೆಕ್ ಯೂನಿಟ್ನ ಮುಖಾಂತರ ಯಾವುದೇ ರೀತಿಯಾದಂತಹ ಫೇಕ್ ನ್ಯೂಸ್ ಇರಲಿ, ಮಿಸ್ಲೀಡಿಂಗ್ ನ್ಯೂಸ್ ಇರಲಿ ಅಥವಾ ಫಾಲ್ಸ್ ನ್ಯೂಸ್ ಇರಲಿ, ಈ ಒಂದು ನ್ಯೂಸನ್ನು ಚೆಕ್ ಮಾಡುವಂಥದ್ದು. ಸೊ ಸರ್ಕಾರ ಹೊಸ ಅಮೆಂಡ್ಮೆಂಟ್ನ ಮುಖಾಂತರ ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಸೆನ್ಸಾರ್ಶಿಪ್ಪನ್ನು ತರ್ತಾ ಇದೆ ಅಂತ ಕಾಣಬಹುದು. ಸೊ ಈ ಒಂದು ಅಮೆಂಡ್ಮೆಂಟ್ ನಡಿನಲ್ಲಿ ಕೆಲವೊಂದಿಷ್ಟು ಇಶ್ಯೂವನ್ನು ಸಹ ನಾವು ನೋಡ್ಬೋದು. ಯಾವ ರೀತಿಯಾಗಿ ಇದು ಫಂಡಮೆಂಟಲ್ ರೈಟ್ಸನ್ನು ವಯೋಲೇಟ್ ಮಾಡ್ತಾ ಇದೆ ಹಾಗೂ ಯಾವುದೇ ರೀತಿಯಾದಂತಹ ಪ್ರಾಪರ್ ಗೈಡ್ಲೈನ್ಸ್ಗಳನ್ನು ಕಾಣ್ತಾ ಇಲ್ಲ. ಈ ಒಂದು ಫ್ಯಾಕ್ಟ್ ಚೆಕಿಂಗ್ ಯೂನಿಟ್ ಕಂಪ್ಲೀಟಾಗಿ ಕಾಂಪೋಸಿಷನ್ ಆಗಿರ್ಬೋದು ಅಥವಾ ಯಾವುದು ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಅಂತ ಐಡೆಂಟಿಫೈ ಮಾಡಬೇಕು. ಸರ್ಕಾರ ಯಾವ ಒಂದು ಒಪಿನಿಯನ್ನ ಆಧಾರದ ಮೇಲೆ ಇವತ್ತು ಫೇಕ್ ನ್ಯೂಸ್ ಇದೆ ಅಂತ ಡಿಸೈಡ್ ಮಾಡುತ್ತೆ ಅನ್ನುವಂಥ ಕ್ವಶನ್ಸ್ಗಳನ್ನು ನಾವಿಲ್ಲಿ ಕಾಣಬಹುದು. ಹಾಗೂ IT ರೂಲ್ಸ್ 2021 ನಡಿನಲ್ಲಿ ರೆಸ್ಪಾನ್ಸಿಬಿಲಿಟೀಸನ್ನು ಕನ್ಸಿಡರ್ ಮಾಡೋದಾದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇವತ್ತು ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಅಥವಾ ಇಂಟರ್ಮೀಡಿಯೇಟ್ಸ್ಗೆ ಸಂಬಂಧಪಟ್ಟಂತಹ ರೆಗ್ಯುಲೇಷನ್ ಅನ್ನು ಮಾಡುತ್ತೆ. ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಏನಿದೆಯಲ್ಲ ಇದು ಸ್ಪೆಸಿಫಿಕಲಿ OTT ಪ್ಲಾಟ್ಫಾರ್ಮ್ಗಳನ್ನು ರೆಗ್ಯುಲೇಟ್ ಮಾಡುತ್ತೆ. ಇದು ಪ್ರಿಲಿಮ್ಸಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಈ ಒಂದು ಆರ್ಟಿಕಲಿಂದ ನಾವು ಹೊಂದಬೇಕಾಗಿರುವಂಥ ಕ್ಲಾರಿಟಿ ಅಂತಂದರೆ OTT ಪ್ಲಾಟ್ಫಾರ್ಮ್ ಏನಿದೆಯಲ್ಲ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಈ ರೀತಿಯಾದಂಥ ಪ್ಲಾಟ್ಫಾರ್ಮ್ ನಡಿನಲ್ಲಿರುವಂಥ ರೆಗ್ಯುಲೇಷನ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ನಡಿನಲ್ಲಿ ಬರುತ್ತೆ. ಸೊ OTT ಪ್ಲಾಟ್ಫಾರ್ಮ್ಗೆ ಸಂಬಂಧಿಸಿದಂತಹ ಗೈಡ್ಲೈನ್ಸ್ಗಳು ಯಾವ ರೀತಿಯಾಗಿದೆ, I&B ಮಿನಿಸ್ಟ್ರಿ ಬಿಟ್ಟಿರುವಂಥ ಗೈಡ್ಲೈನ್ಸ್ಗಳನ್ನು ಕನ್ಸಿಡರ್ ಮಾಡಿದರೆ 2022ರಲ್ಲಿ ಬಿಟ್ಟಿರುವಂಥ ಒಂದು ಗೈಡ್ಲೈನನ್ನು ಕಾಣ್ಬೋದು. ಹಾಗೂ 2023 ಮಾರ್ಚ್ 24ರಂದೂ ಸಹ ಮಿನಿಸ್ಟ್ರಿ ಕೊಟ್ಟಿರುವಂಥ ಡೈರೆಕ್ಷನನ್ನು ಕಾಣ್ಬೋದು. ರೀಸೆಂಟಾಗಿ ಹೇಳೋ ಪ್ರಕಾರ IT ರೂಲ್ಸಲ್ಲಿ ಯಾವ ರೀತಿಯಾದಂಥ ಗೈಡ್ಲೈನ್ಸ್ಗಳಿದ್ದಾವೆ ಅದನ್ನು ಫಾಲೋ ಮಾಡಬೇಕು. ಇವತ್ತು ಯಾವುದೇ ಒಂದು ವೆಬ್ ಸೀರೀಸ್ ಆಗಿರ್ಬೋದು ಪ್ರಾಪರಾಗಿ ಕೋಡ್ ಆಫ್ ಎಥಿಕ್ಸನ್ನು ಫಾಲೋ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ಸರಿಯಾದಂತಹ ಒಂದು ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕು. ಯಾವುದೇ ಫಿಲ್ಮ್ ಆಗಿರ್ಬೋದು ಅಥವಾ ವೆಬ್ ಸೀರೀಸ್ಗಳನ್ನು ಒಂದು ಪ್ರಾಪರಾಗಿ ಕೋಡ್ ಆಫ್ ಎಥಿಕ್ಸನ್ನು ಫಾಲೋ ಮಾಡುತ್ತೆ ಇಲ್ಲ ಅನ್ನುವಂಥದ್ದನ್ನು ಚೆಕ್ ಮಾಡಬೇಕು ಅನ್ನುವಂಥದ್ದಾಗಿ ಪ್ರೆಷರನ್ನು ಹಾಕ್ತಾ ಇದೆ. ಹಾಗೂ 2022ರಲ್ಲೂ ಸಹ ಗ್ರೀವಿಯನ್ಸ್ ಆಫೀಸರ್ಗೆ ಸಂಬಂಧಪಟ್ಟಂತೆ ವೆಬ್ಸೈಟ್ಸಲ್ಲಿ ಪಬ್ಲಿಕ್ ಮಾಡಬೇಕು ಅನ್ನುವಂಥದ್ದಾಗಿಯೂ ಸಹ ಮಿನಿಸ್ಟ್ರಿ ಡೈರೆಕ್ಷನ್ ಕೊಟ್ಟಿರೋದನ್ನು ಕಾಣಬಹುದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು IT ರಿಲೇಟೆಡ್ ಇಶ್ಯೂ ಏನಿದೆಯಲ್ಲ ಅದು ಮೇನ್ಸಲ್ಲೂ ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಹಾಗೂ ಪ್ರಿಲಿಮ್ಸಲ್ಲೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಇದನ್ನು ಒಂದು ಇಶ್ಯೂ ಆಗಿ ನಾವು ಕನ್ಸಿಡರ್ ಮಾಡಬೇಕು. ಯಾವ ರೀತಿಯಾಗಿ ಇದು ಫಂಡಮೆಂಟಲ್ ರೈಟ್ಸನ್ನು ವಯೋಲೇಟ್ ಮಾಡ್ತಾ ಇದೆ. ಎಸ್, ಫಂಡಮೆಂಟಲ್ ರೈಟ್ಸ್ ಇವತ್ತು ಅಬ್ಸಲ್ಯೂಟ್ ಅಲ್ಲ, ರೆಸ್ಟ್ರಿಕ್ಷನ್ ಮಾಡ್ಬೋದು. ಆದರೆ ಒಂದು ಲೆಜಿಸ್ಲೇಷನನ್ನು ತರೋದ್ರ ಮುಖಾಂತರ ನಾವು ರೆಸ್ಟ್ರಿಕ್ಷನನ್ನು ಮಾಡ್ತಾ ಇದ್ವಿ. ಸಾಕಷ್ಟು ಸಿಚುವೇಶನ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಆರ್ಟಿಕಲ್ 19 ನಡಿನಲ್ಲಿರ್ತಕ್ಕಂತಹ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನನ್ನು ಇದು ವಯೋಲೇಟ್ ಮಾಡ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ದೇಶದ ಒಂದು ಸಬರ್ನಿಟಿ ಇಂಟಿಗ್ರಿಟಿಗೆ ಧಕ್ಕೆ ಮಾಡ್ತಾ ಇದ್ದರೆ
ಅಥವಾ ಸೆಕ್ಯೂರಿಟಿ ಪರ್ಪಸಲ್ಲಿ ಕನ್ಸಿಡರ್ ಮಾಡ್ಬೋದು, ಪಬ್ಲಿಕ್ ಆರ್ಡರ್ ರಿಲೇಟೆಡ್ ಇರುವಂತೆ ಕನ್ಸಿಡರ್ ಮಾಡ್ಬೋದು, ಫಾರಿನ್ ಸ್ಟೇಟ್ ಜೊತೆಗೆ ಏನಾದರೂ ಫ್ರೆಂಡ್ಲಿ ರಿಲೇಷನ್ಗೆ ಸಂಬಂಧಪಟ್ಟಂತೆ ಆಸ್ಪೆಕ್ಟ್ ಇದ್ರೂ ಸಹ ನಾವು ಫಂಡಮೆಂಟಲ್ ರೈಟ್ಸ್ಗಳನ್ನು ರೆಸ್ಟ್ರಿಕ್ಷನ್ ಮಾಡ್ಬೋದು. ಆದರೆ ಈ ಒಂದು ರೆಸ್ಟ್ರಿಕ್ಷನ್ಸ್ಗಳು ಏನಿದಾವಲ್ಲ ಲೆಜಿಸ್ಲೇಷನ್ನ ಮುಖಾಂತರ, ಒಂದು ಕಾನೂನಿನ ಮುಖಾಂತರ ತರ್ತಾ ಇದ್ದೀವಿ. ಆದರೆ IT ರೂಲ್ಸಲ್ಲಿರುವಂಥ ಬದಲಾವಣೆ ಇದು ಕೇವಲ ಎಕ್ಸಿಕ್ಯೂಟಿವ್ ಆರ್ಡರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಸಂವಿಧಾನಾತ್ಮಕವಾಗಿ ನಾವು ಕ್ವಶನ್ ಮಾರ್ಕನ್ನು ಹಾಕ್ಬೋದು. ಹಾಗೂ ಈ ಒಂದು ಫ್ಯಾಕ್ಟ್ ಚೆಕಿಂಗ್ ಯೂನಿಟ್ ಏನಿದೆಯಲ್ಲ, ಇಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಕಾಂಪೋಸಿಷನ್ ಬಗ್ಗೆಯೂ ಸಹ ರೂಲ್ಸಲ್ಲಿ ಹೇಳ್ತಾ ಇಲ್ಲ. ಹಾಗೂ ಫೇಕ್ ನ್ಯೂಸ್ ಯಾವ ರೀತಿಯಾಗಿದೆ, ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಯಾವ ರೀತಿಯಾಗಿದೆ ಅನ್ನುವಂಥ ಪ್ರಾಪರ್ ಡೆಫಿನೇಷನ್ ಇಲ್ಲ ಅನ್ನುವಂಥ ಇಶ್ಯೂಸ್ಗಳನ್ನು ನೀವು ಕವರ್ ಮಾಡ್ತಾ ಬರಬಹುದು. ಸೊ ಇಲ್ಲಿ ಕೆಲವೊಂದಿಷ್ಟು ಲಿಮಿಟೇಷನ್ಸ್ಗಳ ಮುಖಾಂತರ ನೀವು ನಿಮ್ಮ ಒಂದು ಪಾಯಿಂಟ್ಸ್ಗಳನ್ನು ಜಸ್ಟಿಫೈ ಮಾಡಬೇಕಾಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲ್ ಏನಿದೆಯಲ್ಲ, IT ರಿಲೇಟೆಡ್ ರೂಲ್ಸ್ಗಳೇನಿದೆಯಲ್ಲ ತುಂಬ ಇಂಪಾರ್ಟೆಂಟ್. ರೀಸೆಂಟ್ಲಿ ನಾವು ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ಕವರ್ ಮಾಡ್ತಾ ಬರ್ತಾ ಇದ್ದೀವಿ. ಏನೇನು ಹೊಸದಾಗಿ ಆರ್ಟಿಕಲ್ಸ್ ಬರುತ್ತೆ ಈ ಒಂದು ಆರ್ಟಿಕಲಿಂದ ನಾವು ತಿಳಿದುಕೊಳ್ಬೇಕಾಗಿರೋದು. ಸೊ ಇಲ್ಲಿ OTT ಪ್ಲಾಟ್ಫಾರ್ಮ್ಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಮಿನಿಸ್ಟ್ರಿ ಸ್ಪೆಸಿಫಿಕಲಿ ಯಾವ ರೀತಿಯಾಗಿದೆ, ಹಾಗೂ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇವತ್ತು ಇಂಟರ್ಮೀಡಿಯರೀಸ್ಗಳನ್ನು ಕಂಟ್ರೋಲ್ ಮಾಡುತ್ತೆ ಅನ್ನುವಂಥ ಕ್ಲಾರಿಟಿಯನ್ನು ಹೊಂದಬೇಕು. ಇಲ್ಲಿರುವಂಥ ಡಿಫ್ರೆನ್ಸ್ ನಮಗೆ ತುಂಬ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿ ನಾವು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಸರೋಗೇಸಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂಥ ಒಂದು ಆರ್ಡರನ್ನು ನಾವಿಲ್ಲಿ ಕಾಣಬಹುದು. ಸೊ ಇಲ್ಲಿ ಒಂದು ಲೀಗಲ್ ಹರ್ಡಲನ್ನು ರಿಸಾಲ್ವ್ ಮಾಡಿದೆ ಅನ್ನುವಂಥದ್ದಾಗಿ ಆರ್ಟಿಕಲ್ ಹೇಳ್ತಾ ಇದೆ. ಟ್ರಿಪಲ್ ಟೆಸ್ಟನ್ನು ಫಾಲೋ ಮಾಡಬೇಕು ಅಂತ ಹೈಕೋರ್ಟ್ ಆರ್ಡರನ್ನು ಇಶ್ಯೂ ಮಾಡಿದೆ. ಯಾವ ರೀತಿಯಂಥ ಇಶ್ಯೂ ಇದೆ ಅಥವಾ ಯಾವ ರೀತಿಯಂಥ ಪಿಟಿಷನನ್ನು ನಾವು ಹೈಕೋರ್ಟ್ ಮುಂದೆ ಕಾಣಬಹುದು ಅಂತಂದರೆ, ಸರೋಗೇಸಿಗೆ ಸಂಬಂಧಪಟ್ಟಂತೆ 2021 ಒಂದು ಆ್ಯಕ್ಟ್, ಇಲ್ಲಿರುವಂತಹ ರೆಗ್ಯುಲೇಷನ್ ನಮ್ಗೆ ಏನು ಹೇಳುತ್ತೆ ಅಂದರೆ, ಒಂದು ವೇಳೆ ಇವತ್ತು ಸರೋಗೇಸಿಯನ್ನು ಚೂಸ್ ಮಾಡ್ತಕ್ಕಂಥ ಪೇರೆಂಟ್ಸ್ಗಳ ಏಜ್ ಲಿಮಿಟನ್ನು ಕಾಣೋದಾದರೆ 55 ವರ್ಷ ಮೆನ್ಗೆ ಮಿನಿಮಮ್ ಇರಬೇಕು. 55 ವರ್ಷ ಆದ ಮೇಲೆ ಯಾವುದೇ ರೀತಿಯಾಗಿ ಈ ಒಂದು ಸರೋಗೇಸಿಯನ್ನು ಪ್ರಾಕ್ಟೀಸ್ ಮಾಡುವಂತಿಲ್ಲ ಅಥವಾ ಈ ಒಂದು ಆಪ್ಷನ್ ಅನ್ನು ಚೂಸ್ ಮಾಡುವಂತಿಲ್ಲ ಅಂತ ಲಾ ಹೇಳುತ್ತೆ. ಆದರೆ 57 ವರ್ಷದ ಮೆನ್ ಹಾಗೂ 45 ಇಯರ್ಸ್ ಓಲ್ಡ್ ಇರ್ತಕ್ಕಂಥ ಅವರ ವೈಫ್, ಇವರು ತಮ್ಮ ಒಂದು ಮಗುವನ್ನು ರೋಡ್ ಆಕ್ಸಿಡೆಂಟಲ್ಲಿ ಕಳೆದುಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಇವಾಗ ಸರಗೇಸಿಯನ್ನು ಚೂಸ್ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪಿಟಿಷನನ್ನು ಕರ್ನಾಟಕ ಹೈಕೋರ್ಟಲ್ಲಿ ಹಾಕಿದ್ದಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂತಹ ರೆಸ್ಪಾನ್ಸ್ ಅಂತಂದರೆ, ಟ್ರಿಪಲ್ ಟೆಸ್ಟನ್ನು ನಾವಿಲ್ಲಿ ಫಾಲೋ ಮಾಡಬೇಕು. ಜೆನೆಟಿಕ್ ಟೆಸ್ಟ್ ಆಗಿರ್ಬೋದು, ಫಿಸಿಕಲ್ ಟೆಸ್ಟ್ ಆಗಿರ್ಬೋದು, ಹಾಗೂ ಎಕನಾಮಿಕ್ ಟೆಸ್ಟ್. ಅವರು ಯಾವ ರೀತಿಯಾಗಿ ಆರ್ಥಿಕ ಸ್ಟೆಬಿಲಿಟಿಯನ್ನು ಹೊಂದಿದ್ದಾರೆ, ಹಾಗೂ ಅವರ ಫಿಸಿಕಲ್ ಟೆಸ್ಟ್, ಮಕ್ಕಳನ್ನು ಸಾಕಲಿಕ್ಕೆ ಅವ್ರಿಗೂ ಸಾಕಷ್ಟು ಸ್ಟ್ರೆಂತ್ ಇದೆನೋ ಇಲ್ವೋ ಅನ್ನುವಂಥದ್ದಾಗಲಿ. ಮತ್ತು ಜೆನೆಟಿಕ್ ಟೆಸ್ಟ್ ಅಂತಂದರೆ, ಇವತ್ತು ತಾಯಿಯನ್ನು ಸೆಲೆಕ್ಟ್ ಮಾಡ್ತಾ ಇರ್ತಾರಲ್ಲ, ಸರೋಗೇಟ್ ಮದರನ್ನು ಸೆಲೆಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿಯೂ ಸಹ ಜೆನೆಟಿಕ್ ಟೆಸ್ಟನ್ನು ಮಾಡುವಂಥದ್ದು. ಸೊ ಈ ರೀತಿಯಾದಂಥ ಟೆಸ್ಟನ್ನು ಫಾಲೋ ಮಾಡಬೇಕು ಅಂತ ಇವತ್ತು ಕರ್ನಾಟಕ ಹೈಕೋರ್ಟ್ ರೆಸ್ಪಾನ್ಸನ್ನು ಕೊಟ್ಟಿದೆ. ಜನರಲಿ ನಾವು ಸರೋಗೇಸಿಯನ್ನು ಕನ್ಸಿಡರ್ ಮಾಡಿದರೆ 2 ರೀತಿಯಾದಂಥ ಪ್ರಾಕ್ಟೀಸಸನ್ನು ಕಾಣ್ತೀವಿ. ಒಂದು ಅಲ್ಟ್ರುಸ್ಟಿಕ್ ಹಾಗೂ ಇನ್ನೊಂದು ಕಮರ್ಷಿಯಲ್. ನಮ್ಮ ದೇಶದಲ್ಲಿ ನಾವು ಕೇವಲ ಅಲ್ಟ್ರುಸ್ಟಿಕ್ ಟೈಪನ್ನು ಅಲೌ ಮಾಡ್ತಾ ಇದ್ದೀವಿ. ಇಲ್ಲಿ ಕಂಪ್ಲೀಟ್ ಆಗಿ ಬಯಾಲಜಿಕಲಿ ರಿಲೇಟಿವ್ ಇರ್ತಾರಲ್ಲ ಅವ್ರ ಹತ್ರ ಮಾತ್ರ, ಯಾವುದೇ ರೀತಿಯಾಗಿ ಮಾನಿಟರಿ ಪರ್ಪಸಲ್ಲಿ ನಾವು ಇವತ್ತು ಸರೋಗೇಸಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಥವಾ ಬಾಡಿಗೆ ತಾಯಿಯನ್ನು ಹೊಂದ್ತಾ ಇಲ್ಲ. ಕಮರ್ಷಿಯಲ್ ಪರ್ಪಸ್ ಅಂತಂದರೆ ಕೇವಲ ಮಾನಿಟರಿ ಪರ್ಪಸ್, ಸರ್ಟನ್ ಅಮೌಂಟನ್ನು ಫಿಕ್ಸ್ ಮಾಡಲಾಗುತ್ತೆ. ಕಮರ್ಷಿಯಲ್ ಸರೋಗೇಸಿ ಇನ್ನೂ ಬೇರೆ ಕಂಟ್ರಿಗಳಲ್ಲಿ ಪ್ರಾಕ್ಟೀಸಲ್ಲಿದೆ, ಆದರೆ ನಮ್ಮ ದೇಶದಲ್ಲಿ ನಾವು ಅಲ್ಟ್ರುಸ್ಟಿಕ್ ಪ್ಯಾಟರ್ನ್ ಆಫ್ ಸರೋಗೇಸಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೇವಲ ಬಯಾಲಜಿಕಲಿ ರಿಲೇಟೆಡ್ ಇರ್ತಕ್ಕಂಥವ್ರು ಮಾತ್ರ ಇವತ್ತು ಬಾಡಿಗೆ ತಾಯಿಯನ್ನು ಪ್ರಿಫರ್ ಮಾಡ್ತಾರೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಭಾರತದಲ್ಲಿರುವಂಥ ವಾಟರ್ ಬಾಡೀಸ್ಗಳ ಡಿಸ್ಟ್ರಿಬ್ಯೂಷನ್ ಹಾಗೂ ಯುಟಿಲೈಸೇಷನ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂದರೆ, ರೀಸೆಂಟ್ ಆಗಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಕಂಡಕ್ಟ್ ಮಾಡಿರುವಂಥ ಒಂದು ಸೆನ್ಸಸ್, ವಾಟರ್ ಬಾಡೀಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಾಪರ್ ಆಗಿರುವಂಥ ಡೇಟಾವನ್ನು ಅನಲೈಸ್ ಮಾಡಿದ್ದಾರೆ. ಸೊ ಈ ಒಂದು ಆರ್ಟಿಕಲ್ ನಡಿನಲ್ಲಿ ವಾಟರ್ ಬಾಡೀಸ್ಗೆ ಸಂಬಂಧಪಟ್ಟಂಥ ಡಿಸ್ಟ್ರಿಬ್ಯೂಷನ್ಸ್ ಯಾವ ರೀತಿಯಾಗಿದೆ ಹಾಗೂ ಇದನ್ನು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೋಬಹುದು, ಈ ಒಂದು ಸೆನ್ಸಸ್ ಅಲ್ಲಿರ್ತಕ್ಕಂಥ ಕೀ ಫೈಂಡಿಂಗ್ಸ್ಗಳನ್ನು ಅಥವಾ ಹೈಲೈಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ವಾಟರ್ ಬಾಡೀಸ್ಗಳಂತಂದರೆ ಏನು, ಇದನ್ನು ಯಾವ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ಬೋದು. ನ್ಯಾಚುರಲ್ ಬೇಸಿಸ್ ಮೇಲೆ ವಾಟರ್ ಬಾಡೀಸ್ಗಳಿರ್ತವೆ, ಹಾಗೂ ಮ್ಯಾನ್ ಮೇಡ್ ಅಥವಾ ಆರ್ಟಿಫಿಷಿಯಲಿ ಸಹ ನಾವು ವಾಟರ್ ಬಾಡೀಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್, ಇದರಲ್ಲಿ ನಾವು ವಾಟರನ್ನು ಸ್ಟೋರ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪರ್ಪಸ್ಗೋಸ್ಕರ ಸ್ಟೋರ್ ಮಾಡ್ಬೋದು. ಇರಿಗೇಷನ್ ಪರ್ಪಸ್ ಇರ್ಬೋದು, ಇಂಡಸ್ಟ್ರಿ ಪರ್ಪಸ್ ಇರ್ಬೋದು, ಫಿಶಿಂಗ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಡೊಮೆಸ್ಟಿಕ್ ಯೂಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ರಿಲಿಜಿಯಸ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ನೋಡ್ತಾ ಇದ್ದೀವಿ. ಗ್ರೌಂಡ್ ವಾಟರ್ ರಿಚಾರ್ಜ್ ಮಾಡಲಿಕ್ಕೂ ಸಹ ಕೆಲವೊಂದಿಷ್ಟು ವಾಟರ್ ಬಾಡೀಸ್ಗಳನ್ನು ಕಾಣ್ಬೋದು. ನ್ಯಾಚುರಲಿ ಅವೈಲೇಬಲ್ ಇರ್ತಕ್ಕಂಥ ಲೇಕ್ಸ್ ಆಗಿರ್ಬೋದು, ಅಥವಾ ರೇನಿಂದ ಬರ್ತಕ್ಕಂಥ ಒಂದು ಡ್ರೈನೇಜ್ ಸಿಸ್ಟಮನ್ನು ಸಹ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಸ್ಟ್ರೀಮ್ಸ್ ಇರ್ಬೋದು. ಸೊ ಈ ಎಲ್ಲ ರಿಸರ್ವಾಯರ್ಗಳನ್ನು ಅಥವಾ ಪಾಂಡ್ಸ್ಗಳನ್ನು ಅಥವಾ ಈ
ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಎಲ್ಲಿ ವಾಟರ್ ಸ್ಟೋರ್ ಆಗುತ್ತಲ್ಲ ಅದನ್ನು ವಾಟರ್ ಬಾಡೀಸ್ ಅಂತ ನಾವು ಕ್ಲಾಸಿಫೈ ಮಾಡ್ಬೋದು. ಪ್ರಪ್ರಥಮವಾಗಿ ನ್ಯಾಷನಲ್ ಲೆವೆಲಲ್ಲಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಒಂದು ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಿದೆ. ಸೊ ಇಲ್ಲಿರುವಂಥ ಹೈಲೈಟ್ಸ್ಗಳು ಯಾವ ರೀತಿ ಆಗಿದೆ, ಇವತ್ತು ನಾವು ಯಾಕೆ ಈ ಒಂದು ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಬೇಕು, ಇರಿಗೇಷನ್ ಸೆನ್ಸಸ್ ನಡಿನಲ್ಲಿ ಈ ಒಂದು ವಾಟರ್ ಬಾಡೀಸ್ಗಳನ್ನು ಇವತ್ತು ಐಡೆಂಟಿಫೈ ಮಾಡಿದ್ದಾರೆ. ಸೊ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಇಲ್ಲಿ ಕಂಪ್ಲೀಟ್ ಆಗಿರುವಂಥ ಅಥವಾ ಕಾಂಪ್ರಿಹೆನ್ಸ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಕನೆಕ್ಟ್ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಸ್ಟೇಟ್ ರಿಲೇಟೆಡ್ ಇರ್ತಕ್ಕಂಥ ಕೆಲವೊಂದಿಷ್ಟು ವಾಟರ್ ಬಾಡೀಸ್ಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್ಸ್ಗಳನ್ನು, ಸ್ಟೋರೇಜ್ ಕೆಪಾಸಿಟಿ ಯಾವ ರೀತಿಯಾಗಿದೆ, ಯಾವ ರೀತಿಯಂಥ ಸ್ಟೇಟಸ್ ಆಗಿದೆ ಅಂತ ಎಕ್ಸ್ಟೆನ್ಸಿವ್ ಆಗಿರುವಂಥ ಒಂದು ಕವರೇಜನ್ನು ನಾವಿಲ್ಲಿ ಕಾಣ್ಬೋದು. ರೂರಲ್ ಏರಿಯಾ ಮತ್ತು ಅರ್ಬನ್ ಏರಿಯಾದಲ್ಲಿ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ, ಇರಿಗೇಷನ್ ಪರ್ಪಸ್ಗೆ ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ, ಡ್ರಿಂಕಿಂಗ್ ರಿಲೇಟೆಡ್ ಇರುವಂಥ ಸ್ಟ್ರಕ್ಚರ್ಗಳಾಗಿರ್ಬೋದು. ಸೊ ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ಸನ್ನು ಮಿನಿಸ್ಟ್ರಿ ಆಫ್ ಜಲಶಕ್ತಿ ಇವತ್ತು ಕಲೆಕ್ಟ್ ಮಾಡಿದೆ ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಸೊ ಯಾವ ರೀತಿಯಾದಂಥ ಫೈಂಡಿಂಗ್ಸ್ ಇದೆ ಈ ಒಂದು ಸೆನ್ಸಸ್ ನಡಿನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಅಂತಂದರೆ, ಒಟ್ಟಾರೆಯಾಗಿ ನಾವು ನೋಡ್ತಾ ಇರುವಂತಹ ವಾಟರ್ ಬಾಡೀಸ್ಗಳಂತಂದರೆ 24,24,540 ವಾಟರ್ ಬಾಡೀಸ್ಗಳಿದ್ದಾವೆ ಅನ್ನುವಂಥದ್ದಾಗಿ ಈ ಒಂದು ಸೆನ್ಸಸ್ ಹೇಳುತ್ತೆ. ಇಲ್ಲಿ ಸರಿಸುಮಾರು 97.1% ರೂರಲ್ ಏರಿಯಾಗಳಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಅರ್ಬನ್ ಏರಿಯಾಗಳಲ್ಲಿ 2.9% ವಾಟರ್ ಬಾಡೀಸ್ಗಳ ಡಿಸ್ಟ್ರಿಬ್ಯೂಷನ್ಸನ್ನು ಕಾಣಬಹುದು. ನ್ಯಾಚುರಲಿ ಅವೈಲೇಬಲ್ ಇರತಕ್ಕಂಥ ವಾಟರ್ ಬಾಡೀಸ್ಗಳು ಸರಿಸುಮಾರು 22%, ಮ್ಯಾನ್ ಮೇಡ್ ಇರತಕ್ಕಂಥ ವಾಟರ್ ಬಾಡೀಸ್ಗಳು 78% ಅನ್ನುವಂಥ ಕೀ ಫೈಂಡಿಂಗ್ಸನ್ನು ಇಲ್ಲಿ ಕಾಣಬಹುದು. ಹಾಗೂ ನಾವು ಟಾಪ್ ಡಿಸ್ಟ್ರಿಬ್ಯೂಷನ್ಸ್ಗಳನ್ನು ಸ್ಟೇಟ್ ವೈಸ್ ಕನ್ಸಿಡರ್ ಮಾಡಿದರೆ ವಾಟರ್ ಬಾಡೀಸ್ಗಳ ಸಂಖ್ಯೆ ಹೆಚ್ಚಿರುವಂಥ ಸ್ಟೇಟ್ಸ್ಗಳಂತಂದರೆ ವೆಸ್ಟ್ ಬೆಂಗಾಲ್, UP, ಆಂಧ್ರ ಪ್ರದೇಶ್, ಒಡಿಶಾ, ಅಸ್ಸಾಂ. ಹಾಗೂ ಅರ್ಬನ್ ಏರಿಯಾಗಳಲ್ಲಿ ಸ್ಪೆಸಿಫಿಕಲಿ ವಾಟರ್ ಬಾಡೀಸ್ಗಳು ಹೆಚ್ಚಿರ್ತಕ್ಕಂಥ ಸ್ಟೇಟ್ ಅಂತಂದರೆ ವೆಸ್ಟ್ ಬೆಂಗಾಲ್, ತಮಿಳುನಾಡು, ಕೇರಳ ಹಾಗೂ UP ಮತ್ತು ತ್ರಿಪುರ ಅನ್ನುವಂಥ ಸ್ಟೇಟ್ಸ್ಗಳನ್ನು ಕಾಣ್ಬೋದು. ರೂರಲ್ ವಾಟರ್ ಬಾಡೀಸ್ಗಳನ್ನು ಟಾಪ್ 5 ಕಂಟ್ರೀಸ್ಗಳು ಯಾವ ರೀತಿಯಾಗಿ ಹೊಂದಿದೆ, ವೆಸ್ಟ್ ಬೆಂಗಾಲ್, UP, ಆಂಧ್ರ ಪ್ರದೇಶ್, ಒಡಿಶಾ ಹಾಗೂ ಅಸ್ಸಾಂ. ಈ ರೀತಿಯಂಥ ಸ್ಟೇಟ್ ವೈಸ್ ಡಿಸ್ಟ್ರಿಬ್ಯೂಷನ್ ಅನ್ನು ಸಹ ಈ ಒಂದು ಸೆನ್ಸಸ್ ನಡಿನಲ್ಲಿ ಕಾಣಬಹುದು. ಇನ್ನು ಪರ್ಟಿಕ್ಯುಲರ್ ವಾಟರ್ ಬಾಡಿ ಸ್ಟ್ರಕ್ಚರ್ ಯಾವ ಒಂದು ಸ್ಟೇಟಲ್ಲಿ ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆಯೂ ಸಹ ಈ ಒಂದು ಸೆನ್ಸಸ್ನಲ್ಲಿ ಕಾಣೋದಾದರೆ, ಪಾಂಡ್ಸ್ ಹಾಗೂ ರಿಸರ್ವಾಯರ್ಸ್ಗಳು ವೆಸ್ಟ್ ಬೆಂಗಾಲಲ್ಲಿ ಹೆಚ್ಚು ಕಂಡು ಬರುತ್ತೆ, ಟ್ಯಾಂಕ್ಸ್ಗಳು ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಕಂಡು ಬರುತ್ತೆ, ಲೇಕ್ಸ್ ರಿಲೇಟೆಡ್ ಇರತಕ್ಕಂಥ ಸ್ಟ್ರಕ್ಚರ್ಗಳು ತಮಿಳುನಾಡಲ್ಲಿ ನಾವು ಕಾಣಬಹುದು. ಇನ್ನು ಮಹಾರಾಷ್ಟ್ರದಲ್ಲಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂಥ ಇನಿಷಿಯೇಟಿವ್ಸ್ ನಡಿನಲ್ಲಿ ನಾವು ವಾಟರ್ ಬಾಡೀಸ್ಗಳನ್ನು ಕಾಣಬಹುದು ಅಥವಾ ವಾಟರ್ ಬಾಡೀಸ್ಗೆ ಸಂಬಂಧಪಟ್ಟಂಥ ಹೆಚ್ಚಿನ ಇನಿಷಿಯೇಟಿವ್ಸನ್ನು ಮಹಾರಾಷ್ಟ್ರ ತೆಗೆದುಕೊಂಡಿದೆ. ಈ ಎಲ್ಲ ಡೇಟಾಸ್ಗಳನ್ನು ನಾವು ಮೇನ್ಸಲ್ಲಿ ಯೂಸ್ ಮಾಡ್ಕೋಬೋದು ಹಾಗೂ ಪ್ರಿಲಿಮ್ಸಲ್ಲಿನೂ ಸಹ ಸ್ಟೇಟ್ ಸರ್ವಿಸ್ ರಿಲೇಟೆಡ್ ಇರತಕ್ಕಂಥ ಎಕ್ಸಾಮಿನೇಷನಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಕ್ವಶನ್ಸನ್ನು ಕೇಳುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಇದು ಮಿನಿಸ್ಟ್ರಿ ಆಫ್ ಜಲಶಕ್ತಿ ನಡಿನಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ರಿಪೋರ್ಟ್. ಈ ಒಂದು ಸೆನ್ಸಸ್ಸನ್ನು ನಾವು ಯಾಕೆ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಸ್ಪೆಸಿಫಿಕಲಿ ವಾಟರ್ ಬಾಡೀಸ್ಗಳನ್ನು ಇಂಪಾರ್ಟೆನ್ಸನ್ನು ಐಡೆಂಟಿಫೈ ಮಾಡಬೇಕು. ಈ ಒಂದು ಡೇಟಾನ ಮುಖಾಂತರ ನಾವು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ಬೋದು, ಯಾವ ಏರಿಯಾದಲ್ಲಿ ನಾವು ವಾಟರ್ ಬಾಡೀಸ್ಗಳಿಗೆ ಸಂಬಂಧಪಟ್ಟಂತಹ ಇನಿಷಿಯೇಟಿವ್ಸ್ಗಳನ್ನು ತರಬಹುದು. ಹೋಲಿಸ್ಟಿಕ್ ಆಗಿ ವಾಟರ್ ಬಾಡೀಸ್ಗಳ ಒಂದು ಇಂಪಾರ್ಟೆನ್ಸನ್ನು ಕನ್ಸಿಡರ್ ಮಾಡಿದರೆ ಎಕಲಾಜಿಕಲ್ ಸಿಗ್ನಿಫಿಕೆನ್ಸನ್ನು ಕನ್ಸಿಡರ್ ಮಾಡ್ಬೋದು. ಬಯೋಡೈವರ್ಸಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ, ಎಕೋಸಿಸ್ಟಮನ್ನು ಮೇಂಟೈನ್ ಮಾಡಲಿಕ್ಕೆ, ಅಕ್ವಾಟಿಕ್ ಪ್ಲಾಂಟ್ಸ್ ಆಗಿರ್ಬೋದು ಮತ್ತು ಆ್ಯನಿಮಲ್ಸ್ಗಳನ್ನು ಕನ್ಸರ್ವ್ ಮಾಡಲಿಕ್ಕೆ, ಇವತ್ತು ಸಾಯಿಲ್ ಎರೋಜನನ್ನು ತಡೆಗಟ್ಟಲಿಕ್ಕೆ ವಾಟರ್ ಬಾಡೀಸ್ಗಳ ಇಂಪಾರ್ಟೆನ್ಸನ್ನು ತೋರಿಸುತ್ತೆ. ಗ್ರೌಂಡ್ ವಾಟರ್ ರಿಚಾರ್ಜ್ ಮಾಡಲಿಕ್ಕೆ, ವಾಟರ್ ಸೈಕಲ್ಸ್ಗೆ ಸಂಬಂಧಪಟ್ಟಂತೆ ಈ ವಾಟರ್ ಬಾಡೀಸ್ಗಳ ಒಂದು ಸಪೋರ್ಟನ್ನು ಕಾಣ್ಬೋದು. ಸೋಷಿಯಲ್ ಸಿಗ್ನಿಫಿಕೆನ್ಸು ಸಹ ನಮಗೆ ಅಷ್ಟೇ ಇಂಪಾರ್ಟೆಂಟ್. ಕಲ್ಚರಲ್ ಆಸ್ಪೆಕ್ಟ್ ಆಗಿರ್ಬೋದು, ರಿಲಿಜಿಯಸ್ ಆಸ್ಪೆಕ್ಟ್ಸ್ಗಳನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಈ ಒಂದು ವಾಟರ್ ಬಾಡೀಸ್ಗಳು ಸಹ ಸಹಕಾರಿಯಾಗುತ್ತೆ. ಟೆಂಪಲ್ಸಲ್ಲಿ ನಾವು ನೋಡ್ಬೋದು ಸಾಕಷ್ಟು ವಾಟರ್ ರಿಲೇಟೆಡ್ ಇರತಕ್ಕಂಥ ಸ್ಟ್ರಕ್ಚರ್ಸ್ಗಳನ್ನು ಕಾಣ್ಬೋದು. ಸ್ವಿಮ್ಮಿಂಗ್ ಆ್ಯಕ್ಟಿವಿಟೀಸ್, ಫಿಶಿಂಗ್ ಆ್ಯಕ್ಟಿವಿಟೀಸ್, ಬೋಟಿಂಗ್ ಆ್ಯಕ್ಟಿವಿಟೀಸ್ ಇದನ್ನೆಲ್ಲನೂ ಸಹ ಸೋಷಿಯಲ್ ಸಿಗ್ನಿಫಿಕೆನ್ಸ್ ನಡಿನಲ್ಲಿ ಕಾಣುವಂಥದ್ದು. ಎಕನಾಮಿಕ್ ಇಂಪಾರ್ಟೆನ್ಸು ಸಹ ಇಂಪಾರ್ಟೆಂಟ್. ಅಗ್ರಿಕಲ್ಚರ್ ಆಸ್ಪೆಕ್ಟ್ ಹಾಗೂ ಫಿಶಿಂಗ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಇದೆಲ್ಲನೂ ಸಹ ಎಕನಾಮಿಕ್ ಕಾಂಟ್ರಿಬ್ಯೂಷನ್ಸನ್ನು ಮಾಡೋದಾಗಿ ಕನ್ಸಿಡರ್ ಮಾಡೋದು. ಹಾಗೂ ಹೈಡ್ರೋ ಪವರ್ ಜನರೇಷನ್ ಮಾಡಲಿಕ್ಕೂ ಸಹ ಈ ಒಂದು ವಾಟರ್ ಬಾಡೀಸ್ಗಳು ಸಹಕಾರಿಯಾಗುತ್ತೆ. ಕ್ಲೈಮೇಟ್ ಚೇಂಜನ್ನು ತಡೆಗಟ್ಟೋದ್ರಲ್ಲೂ ಸಹ ಈ ಒಂದು ವಾಟರ್ ಬಾಡೀಸ್ಗಳ ಸಿಗ್ನಿಫಿಕೆನ್ಸನ್ನು ಕಾಣ್ಬೋದು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೂ ಸಂಬಂಧಪಟ್ಟಂತೆಯೂ ಸಹ ಈ ಒಂದು ವಾಟರ್ ಬಾಡೀಸ್ಗಳ ಒಂದು ಸಿಗ್ನಿಫಿಕೆನ್ಸನ್ನು ಕಾಣ್ಬೋದು. ಈ ಎಲ್ಲ ವಾಟರ್ ಬಾಡೀಸ್ಗಳ ಒಂದು ರಿಚಾರ್ಜ್ ಮಾಡೋದಾಗಲಿ, ಇದಕ್ಕೆ ಸಂಬಂಧಪಟ್ಟಂಥ ಇನಿಷಿಯೇಟಿವ್ಸನ್ನು ತೆಗೆದುಕೊಳ್ಳೋದಾಗಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದ್ರ ಮೇಲೆ ಫೋಕಸನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಈ ಒಂದು ಸೆನ್ಸಸ್ನ ಸಿಗ್ನಿಫಿಕೆನ್ಸ್ ವಾಟರ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂಥ ಬೆಟರ್ ಮ್ಯಾನೇಜ್ಮೆಂಟನ್ನು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಪಾಲಿಸಿ ಮಾಡೋದ್ರಲ್ಲಿ ನಮಗೆ ಸಹಕಾರಿಯಾಗುತ್ತೆ. ಯಾವ ರೀತಿಯಾಗಿ ರಿಸೋರ್ಸಸ್ಗಳನ್ನು ನಾವು ಮ್ಯಾನೇಜ್ ಮಾಡಬೇಕು, ಯಾವ ರೀತಿಯಾದಂಥ ಡಿಸಿಷನನ್ನು ತೆಗೆದುಕೊಳ್ಬೇಕು, ಯಾವ ರೀತಿಯಾದಂಥ ಅಲೋಕೇಶನ್ಸ್ಗಳನ್ನು ಮಾಡಬೇಕು, ಯಾವ ರೀತಿಯಾಗಿ ವಾಟರ್ ಸ್ಕೇರ್ಸಿಟಿ ಇದೆ, ಯಾವ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನು ಒಂದು ಪರ್ಟಿಕ್ಯುಲರ್ ಏರಿಯಾ ಫೇಸ್ ಮಾಡ್ತಾ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಡೇಟಾ ನಮಗೆ ಸಹಕಾರಿಯಾಗುತ್ತೆ. ಅಂದರೆ ಡೇಟಾ ಡ್ರಿವನ್ ಪ್ಲಾನಿಂಗನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಒಂದು ಸೆನ್ಸಸ್ನ ಮುಖಾಂತರ ವಾಟರ್ ಬಾಡೀಸ್ಗಳನ್ನು ನಾವು ಕಂಪ್ಲೀಟಾಗಿ ಐಡೆಂಟಿಫೈ ಮಾಡಿದ್ದೀವಿ. ಯಾವ ರೀತಿಯಾಗಿ ಇದನ್ನು ಪ್ರೊಟೆಕ್ಟ್ ಮಾಡಬೇಕು, ಯಾವ ರೀತಿಯಾಗಿ ಇದನ್ನು ರೀಸ್ಟೋರ್ ಮಾಡಬೇಕು ಅನ್ನುವಂಥ ಒಂದು ಇನ್ಫಾರ್ಮೇಷನ್ಸನ್ನು ಕಾಣ್ಬೋದು. ಇದರಿಂದ ಮೇಜರ್ ಎನ್ವಿರಾನ್ಮೆಂಟ್
ಕನ್ಸರ್ನನ್ನು ಸಹ ಅಡ್ರೆಸ್ ಮಾಡ್ಬೋದು. ನಾವು ಇಷ್ಟೊತ್ತು ನೋಡಿದ್ವಿ ಇದರಿಂದ ಯಾವ ರೀತಿಯಾಗಿ ಬೆನಿಫಿಟ್ ಆಗುತ್ತೆ ಅಂತ. ಇದರಿಂದ ನಾವು ಆಟೋಮೆಟಿಕ್ಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸನ್ನು ಅಡ್ರೆಸ್ ಮಾಡ್ಬೋದು. ಕ್ಲೈಮೇಟ್ ಚೇಂಜನ್ನು ನಾವು ಬದಲಾವಣೆ ಮಾಡ್ಬೋದು. ಇದರಿಂದ ಭಾರತಕ್ಕೂ ಸಹ ಎಕನಾಮಿಕ್ ಬೆನಿಫಿಟ್ ಇದೆ. ಈ ಒಂದು ಡೇಟಾನ ಮುಖಾಂತರ ಎಕನಾಮಿಕ್ ಬೆನಿಫಿಟನ್ನು ಕಾಣ್ಬೋದು. ಸೊ ಪೊಟೆನ್ಷಿಯಲ್ ವಾಟರ್ ಬಾಡೀಸ್ಗಳನ್ನು ನಾವು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೋಬೋದು, ಫಿಶಿಂಗ್ ಆ್ಯಕ್ಟಿವಿಟೀಸನ್ನು ಎಲ್ಲಿ ಮಾಡ್ಬೋದು, ಹೆಚ್ಚಾಗಿ ಟೂರಿಸಮನ್ನು ಎಲ್ಲಿ ಪ್ರಮೋಟ್ ಮಾಡ್ಬೋದು, ಇರಿಗೇಷನನ್ನು ನಾವು ಎಲ್ಲಿ ಹೆಚ್ಚು ಫೋಕಸ್ ಮಾಡ್ಬೋದು ಅನ್ನುವಂಥ ಎಲ್ಲ ಆ್ಯಕ್ಟಿವಿಟೀಸ್ಗಳು ಮತ್ತು ಲೋಕಲ್ ಪಾಪ್ಯುಲೇಷನ್ಗೆ ಬೇಕಾಗುವಂಥ ಒಂದು ಬೆನಿಫಿಟನ್ನು ಸಹ ಭಾರತ ಒದಗಿಸುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಒಟ್ಟಾರೆಯಾಗಿ ಸರ್ಕಾರ ವಾಟರ್ ಬಾಡೀಸ್ಗಳ ಕನ್ಸರ್ವೇಷನ್ ಹಾಗೂ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಏನಾದರೂ ಸ್ಕೀಮ್ಸನ್ನು ತರುವಾಗ ಟಾರ್ಗೆಟೆಡ್ ಆಗಿರ್ತಕ್ಕಂಥ ಸ್ಕೀಮನ್ನು ತರಲಿಕ್ಕೆ, ಎಫಿಷಿಯೆಂಟ್ ಆಗಿ ಈ ಒಂದು ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ಒಂದು ಡೇಟಾ ಸಹಕಾರಿ ಆಗುತ್ತೆ ಅಂತ ನಾವು ಕನೆಕ್ಟ್ ಮಾಡ್ಬೋದು. ಮೇನ್ಸ್ ಲೆವೆಲಲ್ಲೂ ಸಹ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಆರ್ಟಿಕಲ್ ಇದು. ಯಾಕೆಂದರೆ ಫಸ್ಟ್ ಟೈಮ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಈ ರೀತಿಯಾದಂಥ ವಾಟರ್ ಬಾಡೀಸ್ ರಿಲೇಟೆಡ್ ಇರುವಂತೆ ಅದು ಥ್ರೂಔಟ್ ಇಂಡಿಯಾ ಕಂಡಕ್ಟ್ ಮಾಡಿರುವಂತಹ ಸರ್ವೆ ಆಗಿರೋದ್ರಿಂದ ಎಕ್ಸಾಮಿನೇಷನಲ್ಲಿ ಪ್ರಿಲಿಮ್ಸ್ ಹಾಗೂ ಮೇನ್ಸಲ್ಲಿ ಸಹ ಈ ಒಂದು ಆರ್ಟಿಕಲನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ವರ್ಚುವಲ್ ಡಿಜಿಟಲ್ ಅಸೆಟ್ಸ್ಗೆ ಸಂಬಂಧಪಟ್ಟಂತೆ ಭಾರತ ಯಾವ ರೀತಿಯಾದಂಥ ಸ್ಟ್ಯಾಂಡನ್ನು ತೆಗೆದುಕೊಂಡಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲಲ್ಲಿ ಆಥರ್ ಅವರು ಈ ಮೊದಲು ಯುಕೆನಲ್ಲಿ ತಂದಿರುವಂತಹ ರೆಡ್ ಫ್ಲ್ಯಾಗ್ ಆ್ಯಕ್ಟ್, ಈ ಒಂದು ಆ್ಯಕ್ಟ್ನಿಂದಾಗಿ ಯುರೋಪಲ್ಲಿರುವಂತಹ ಮೋಟಾರ್ ಕಾರ್ ಇಂಡಸ್ಟ್ರಿ ಯಾವ ರೀತಿಯಾಗಿ ಡೆವಲಪ್ ಆಗಿದೆ, ಇದೊಂದು ಇನ್ಫೇಮಸ್ ಪಾಲಿಸಿ ಆಗಿದೆ. ಭಾರತ ಇವತ್ತು ಕಂಪ್ಲೀಟ್ ಆಗಿ ಈ ಒಂದು ವರ್ಚುವಲ್ ಡಿಜಿಟಲ್ ಅಸೆಟ್ಟನ್ನು ಅಪೋಸ್ ಮಾಡ್ತಾ ಇಲ್ಲ. ಆದರೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನು, ಕೆಲವೊಂದಿಷ್ಟು ಡೈರೆಕ್ಷನ್ಸನ್ನು ಈ ಒಂದು ವರ್ಚುವಲ್ ಡಿಜಿಟಲ್ ಅಸೆಟ್ಸ್ಗೆ ಸಂಬಂಧಪಟ್ಟಂತೆ ರೈಟ್ ಡೈರೆಕ್ಷನಲ್ಲಿ ತರ್ತಾ ಇದೆ ಅಂತ ಆಥರ್ ಅವರು ಒಪಿನಿಯನನ್ನು ಕೊಡ್ತಾ ಇದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ವರ್ಚುವಲ್ ಡಿಜಿಟಲ್ ಅಸೆಟ್ಸ್ ಅಂದರೆ ಏನು, ಇದಕ್ಕೆ ಸಂಬಂಧಪಟ್ಟಂಥ ಬೇಸಿಕ್ ಇನ್ಫಾರ್ಮೇಷನ್ಸನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಹಾಗೂ ಭಾರತ ಇವತ್ತು G20 ಪ್ರೆಸಿಡೆನ್ಸಿಯನ್ನು ಹೊಂದಿರೋದ್ರಿಂದ ಗ್ಲೋಬಲ್ ಲೆವೆಲಲ್ಲಿ ಈ ಒಂದು ವರ್ಚುವಲ್ ಅಸೆಟ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಡಿಸಿಷನನ್ನು ತೆಗೆದುಕೊಳ್ಬೋದು, ಪ್ರಾಪರ್ ಆಗಿರುವಂಥ ಒಂದು ರೆಗ್ಯುಲೇಟರಿ ಫ್ರೇಮ್ವರ್ಕನ್ನು ತರೋದ್ರಲ್ಲಿ ಭಾರತ ಇವತ್ತು ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು ಅನ್ನುವಂಥದ್ದಾಗಿಯೂ ಸಹ ಇಲ್ಲಿ ಎಂಫಸಿಸ್ ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಈ ಒಂದು ಆರ್ಟಿಕಲ್ನಿಂದ ನಾವು ತೆಗೆದುಕೊಳ್ಬೇಕಾಗಿರುವಂತಹ ಪಾಯಿಂಟ್ಸ್ಗಳಂತಂದರೆ, ಮೊದಲೇದಾಗಿ ವರ್ಚುವಲ್ ಡಿಜಿಟಲ್ ಅಸೆಟ್ಸ್ ಅಂದರೆ ಏನು? ಈ ಒಂದು ವರ್ಚುವಲ್ ಡಿಜಿಟಲ್ ಅಸೆಟ್ಸ್ ಅಂತಂದರೆ ಯಾವುದೇ ಒಂದು ಅಸೆಟ್ಟನ್ನು ನಾವು ಡಿಜಿಟಲ್ ರಿಪ್ರೆಸೆಂಟೇಷನ್ ಮಾಡ್ತಾ ಇದ್ರೆ ಈ ಒಂದು ವ್ಯಾಲ್ಯೂ ಇವತ್ತು ಡಿಜಿಟಲ್ ರಿಪ್ರೆಸೆಂಟೇಷನ್ ಇರುತ್ತೆ. ಡಿಜಿಟಲ್ ಲೆವೆಲಲ್ಲಿ ಟ್ರಾನ್ಸಾಕ್ಷನನ್ನು ಮಾಡುವಂಥದ್ದು. ಹಾಗೂ ಇಲ್ಲಿ ಯಾವುದೇ ರೀತಿಯಾದಂಥ ಟ್ಯಾಂಜಿಬಿಲಿಟಿಯನ್ನು ನೋಡ್ತಾ ಇಲ್ಲ. ಇಂಟ್ಯಾಂಜಿಬಲ್ ಅಥವಾ ನಾವು ಇದನ್ನು ಮನಿ ಯಾವ ರೀತಿಯಾಗಿ ಟಚ್ ಮಾಡ್ತಾ ಇದ್ದೀವಿ, ಈ ಒಂದು ಕರೆನ್ಸಿಯನ್ನು ಯಾವ ರೀತಿಯಾಗಿ ಟಚ್ ಮಾಡ್ತಾ ಇದ್ದೀವಿ ಆ ರೀತಿ ಆಗಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದೊಂದು ಇಂಟ್ಯಾಂಜಿಬಲ್ ಪ್ರಾಪರ್ಟಿ ಆಗಿದೆ. ಹಾಗೂ ಡಿಸೆಂಟ್ರಲೈಸ್ ಆಗಿರುವಂಥ ಒಂದು ನೇಚರನ್ನು ಸಹ ಇಲ್ಲಿ ಕಾಣಬಹುದು. ಡಿಸೆಂಟ್ರಲೈಸ್ಡ್ ನೇಚರ್ ಅಂತಂದರೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಸೆಂಟ್ರಲ್ ಅಥಾರಿಟಿ ಇರೋದಿಲ್ಲ. ಇಂಡಿಪೆಂಡೆಂಟ್ಲಿ ಯಾರು ಇದನ್ನು ಆಪರೇಟ್ ಮಾಡ್ತಾ ಇದ್ದಾರಲ್ಲ ಅವರೇ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕಂಡೀಷನನ್ನು ನಾವು ಕಾಣಬಹುದು. ಇದು ಡಿಜಿಟಲ್ ಅಸೆಟ್ಸ್ಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂತಹ ಬೇಸಿಕ್ ಇನ್ಫಾರ್ಮೇಷನ್. ಸೊ ಈ ಒಂದು ಡಿಜಿಟಲ್ ಅಸೆಟ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ಸ್ಗಳಂತಂದರೆ ಕ್ರಿಪ್ಟೋ ಕರೆನ್ಸೀಸ್, ಬಿಟ್ ಕಾಯಿನ್ಸ್ ಅಂತ ನೋಡ್ತೇವೆ. ಬ್ಲಾಕ್ ಚೈನ್ ಟೆಕ್ನಾಲಜಿ ಇಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅನ್ನುವಂಥದ್ದು ಸಹ ನಮಗೆ ಇಂಪಾರ್ಟೆಂಟ್. ಈ ಎಲ್ಲ ಅಸೆಟ್ಸ್ಗಳನ್ನು, ಅದರಲ್ಲೂ ಡಿಜಿಟಲ್ ಅಸೆಟ್ಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಭಾರತದ ಅಪ್ರೋಚ್ ಯಾವ ರೀತಿಯಾಗಿದೆ, ಇದು ನಮ್ಮ ನೆಕ್ಸ್ಟ್ ಕ್ವಶನ್. ಸೊ ಆಥರ್ ಅವರು ಹೇಳ್ತಾ ಇದ್ದಾರೆ ಭಾರತ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಪ್ರಥಮ ಹಂತದಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್ 2002ನಲ್ಲಿ ಇವತ್ತು ಈ ಒಂದು ಡಿಜಿಟಲ್ ಅಸೆಟ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಪೆನಾಲ್ಟಿ ಹಾಕಬೇಕು ಅಂತಂದರೆ ಅಥವಾ ಯಾವ ಪರ್ಪಸ್ಗೋಸ್ಕರ ಈ ಒಂದು ಕರೆನ್ಸಿಯನ್ನು ಯೂಸ್ ಮಾಡ್ತಾ ಇದ್ದಾರೆ, ಮನಿ ಲಾಂಡರಿಂಗನ್ನು ಪ್ರಿವೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಡಿಜಿಟಲ್ ಅಸೆಟ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಸೊ ಏನೇ ಒಂದು ಮನಿ ರಿಲೇಟೆಡ್ ಇರುವಂಥ ಅಥವಾ ಲಾಂಡರಿಂಗ್ ಆ್ಯಕ್ಟಿವಿಟೀಸ್ಗಳು ಈ ಒಂದು ಡಿಜಿಟಲ್ ಕರೆನ್ಸಿನಲ್ಲಿ ನಡೆದರೆ ಅವ್ರಿಗೆ ಪನಿಷ್ ಮಾಡೋದು ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್ ನಡಿನಲ್ಲಿ ಅನ್ನುವಂಥದ್ದು. ಅಂದರೆ ಡಿಜಿಟಲ್ ಅಸೆಟ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಇಲ್ಲೀಗಲ್ ಆಕ್ಟಿವಿಟೀಸ್ಗಳಾದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್ ನಡಿನಲ್ಲಿ ಅವರನ್ನು ಪನಿಷ್ ಮಾಡಲಾಗುತ್ತೆ ಅಂತ ಕನ್ಸಿಡರ್ ಮಾಡಬಹುದು. ಹಾಗೂ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಭಾರತ ಇವತ್ತು ಮ್ಯಾಂಡೇಟರಿ ಪ್ರೊವಿಷನ್ಸನ್ನು ಕನ್ಸಿಡರ್ ಮಾಡ್ತಾ ಇದೆ. ಯಾವ ರೀತಿಯಾಗಿ ಇವತ್ತು ವರ್ಚುವಲ್ ಡಿಜಿಟಲ್ ಅಸೆಟ್ಸ್ಗಳು ಟ್ರಾನ್ಸ್ಫರ್ ಆಗ್ತಾ ಇದೆ, ಯಾವ ಫಾರ್ಮಲ್ಲಿದ್ದಾವೆ, ಹಾಗೂ ಯಾವ ರೀತಿಯಂಥ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಫೈನಾನ್ಷಿಯಲ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಾಪರ್ ಆಗಿರುವಂಥ ರಿಜಿಸ್ಟ್ರೇಷನನ್ನು ಮಾಡಬೇಕು ಅನ್ನುವಂಥದ್ದಾಗಿ ಅದರಲ್ಲೂ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟನ್ನು ಭಾರತ ಇವತ್ತು ಸೆಟಪ್ ಮಾಡಿದೆ. ಇಲ್ಲಿ ಕಂಪ್ಲೀಟ್ ಆಗಿ ಅವರು ರಿಪೋರ್ಟ್ ಮಾಡಬೇಕು ಹಾಗೂ ರಿಜಿಸ್ಟ್ರೇಷನನ್ನು ಮಾಡಬೇಕು ಅನ್ನುವಂಥದ್ದಾಗಿ ಹೊಸದೊಂದು ಲಾನ ಕಾಣಬಹುದು. ರಿಜಿಸ್ಟ್ರೇಷನನ್ನು ಮ್ಯಾಂಡೇಟರಿ ಮಾಡಿದೆ. ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ನಡಿನಲ್ಲಿ ಅವರು ರಿಜಿಸ್ಟ್ರೇಷನನ್ನು ಮಾಡಬೇಕು. ಹಾಗೂ ಟ್ಯಾಕ್ಸ್ ರಿಲೇಟೆಡ್ ಇರ್ತಕ್ಕಂತಹ ರೀಕನ್ಸಿಡರೇಷನನ್ನು ಸಹ ನಾವು ಕಾಣಬಹುದು. ಇಲ್ಲಿ ಡಿಜಿಟಲ್ ಕರೆನ್ಸಿಯ ಮುಖಾಂತರ ನೀವೇನಾದರೂ ಪ್ರಾಫಿಟನ್ನು ಪಡಿತಾ ಇದ್ದರೆ ನಿಮ್ಮ ಮೇಲೆ 30% ಟ್ಯಾಕ್ಸನ್ನು ಹಾಕಲಾಗುತ್ತೆ.
1% TDS ಅನ್ನು ಸಹ ಇಲ್ಲಿ ಹೇರಲಾಗುತ್ತೆ. ಸೊ ಇವೆಲ್ಲನೂ ಸಹ ಸರ್ಕಾರ ತಂದಿರುವಂಥ ಟ್ಯಾಕ್ಸ್ ರಿಫಾರ್ಮ್ಸ್ ಡಿಜಿಟಲ್ ಅಸೆಟ್ಸ್ಗೆ ಸಂಬಂಧಪಟ್ಟಂತೆ. ಈ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್ ನಡಿನಲ್ಲಿ ನಾವು ಡಿಜಿಟಲ್ ಅಸೆಟ್ಸ್ಗೆ ಸಂಬಂಧಪಟ್ಟಂತೆ ಡಿಸ್ಪ್ಯೂಟನ್ನು ರಿಸಾಲ್ವ್ ಮಾಡ್ತಾ ಇದ್ದೀವಲ್ಲ, ಈ ಒಂದು ಗೈಡ್ಲೈನ್ಸನ್ನು ನಾವು ಗ್ಲೋಬಲ್ ಲೆವೆಲಲ್ಲಿ ಇರತಕ್ಕಂತಹ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸಲ್ಲಿ ಮನಿ ಲಾಂಡರಿಂಗನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಟೆರರ್ ಫೈನಾನ್ಸಿಂಗನ್ನು ಪ್ರಿವೆಂಟ್ ಮಾಡಲಿಕ್ಕೆ ಈ ಒಂದು ಗ್ಲೋಬಲ್ ಲೆವೆಲ್ ಗೈಡ್ಲೈನ್ಸ್ಗಳನ್ನು ನಾವು ಕಾಣ್ಬೋದು. ಅದೇ ನಿಟ್ಟಿನಲ್ಲಿ ಭಾರತ ಈ ಒಂದು ಡಿಜಿಟಲ್ ಅಸೆಟ್ಸನ್ನು ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್ ನಡಿನಲ್ಲಿ ತಂದಿದ್ದಾರೆ. ಇದು ಇಂಪಾರ್ಟೆಂಟ್, ರೀಸೆಂಟ್ ಆಗಿ ಮಾಡಿರುವಂಥ ಚೇಂಜಸ್. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲ್ ಇಂದ ಭಾರತದ ಅಪ್ರೋಚ್ ಯಾವ ರೀತಿ ಆಗಿದೆ, ಹಾಗೂ ಭಾರತ ಇವತ್ತು G20 ಪ್ರೆಸಿಡೆನ್ಸಿಯನ್ನು ಹೊಂದಿರೋದ್ರಿಂದ ಇದೊಂದು ಅಪರ್ಚುನಿಟಿ ಆಗಿದೆ. ಗ್ಲೋಬಲ್ ಲೆವೆಲಲ್ಲಿ ಒಂದು ಪ್ರಾಪರ್ ಆಗಿರುವಂಥ ಫ್ರೇಮ್ ವರ್ಕನ್ನು ತರಬಹುದು. ಸೊ ವರ್ಚುವಲ್ ಡಿಜಿಟಲ್ ಅಸೆಟ್ಸ್ ಅಂತ ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ, ಸ್ಪೆಸಿಫಿಕಲಿ ಯಾವ ರೀತಿಯಾಗಿ ಹೇಳ್ಬೋದು ಅನ್ನುವಂಥದ್ದಾಗಲಿ, ಹಾಗೂ ಭಾರತ ಈ ಒಂದು ಡಿಜಿಟಲ್ ಅಸೆಟ್ಸನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ತಾ ಇದೆ ಅನ್ನುವಂಥ 2 ಪಾಯಿಂಟ್ಗಳನ್ನು ನಾವು ಈ ಒಂದು ಆರ್ಟಿಕಲಿಂದ ತೆಗೆದುಕೊಳ್ಬೋದು. ಇಷ್ಟು ಕ್ಲಾರಿಟಿ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ 3rd Gen ವೆಬ್ಗೆ ಸಂಬಂಧಪಟ್ಟಂತೆ ಭಾರತಕ್ಕೆ ಯಾವ ರೀತಿಯಾದಂಥ ಬೆನಿಫಿಟ್ ಆಗುವಂತಹ ಸಾಧ್ಯತೆ ಇದೆ ಅಂತ ಆಥರ್ ಅವರು ಕವರ್ ಮಾಡ್ತಾ ಇದ್ದಾರೆ. ಸ್ಪೆಸಿಫಿಕಲಿ ಇಲ್ಲಿ ಭಾರತದ ಒಂದು ಆರ್ಥಿಕತೆಗೆ ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು. ಡಿಜಿಟಲ್ ಅಸೆಟ್ಟನ್ನು ನಾವು ಹೊಂದಲಿಕ್ಕೆ ಸಾಧ್ಯತೆ ಆಗುತ್ತೆ. 2032 ಒಳಗಾಗಿ ಭಾರತ ಡಿಜಿಟಲ್ ಅಸೆಟ್ ನಡಿನಲ್ಲಿ ಸರಿಸುಮಾರು $1.1 ಟ್ರಿಲಿಯನ್ ಅಷ್ಟು ವರ್ತನ್ನು ಹೊಂದಬಹುದು ಅನ್ನುವಂಥದ್ದಾಗಿ ಇಲ್ಲಿ ಕಾಣ್ಬೋದು. ಹಾಗೂ ಭಾರತದ ಒಂದು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೂ ಸಹ ಇದು ಸಹಕಾರಿಯಾಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆಯೂ ಸಹ 3rd Gen ವೆಬ್ಬು ಸಹಕಾರಿಯಾಗುತ್ತೆ ಅನ್ನೋದ್ರ ಬಗ್ಗೆ ಆಥರ್ ಅವರು 2 ಬೆನಿಫಿಟ್ಸನ್ನು ಸ್ಪೆಸಿಫಿಕಲಿ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಷನ್ ಅಲ್ಲಿ ನಾವು ಕನೆಕ್ಟ್ ಮಾಡ್ಕೋಬಹುದು. ಸೊ ಈ ಒಂದು ಆರ್ಟಿಕಲ್ ನಲ್ಲಿ ಸ್ಪೆಸಿಫಿಕಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ಪಾಯಿಂಟ್ಸ್ಗಳಂತಂದ್ರೆ, ಮೊದಲೇದಾಗಿ ವೆಬ್ 3 ಅಂದರೆ ಏನು, ಹಾಗೂ ವೆಬ್ 3.0 ಅಂದರೆ ಏನು ಅನ್ನುವಂಥ ಡಿಫ್ರೆನ್ಸನ್ನು ಈ ಒಂದು ಆರ್ಟಿಕಲಲ್ಲಿ ಎಂಫಸಿಸ್ ಮಾಡಿದ್ದಾರೆ. ಸೊ ಯಾವ ರೀತಿಯಾಗಿ ಅಪ್ಗ್ರೇಡೇಷನ್ ಆಗ್ತಾ ಇದೆ, ಈ ಒಂದು ವೆಬ್ 3.0 ಇಂದ ಭಾರತಕ್ಕೆ ಯಾವ ರೀತಿಯಾದಂಥ ಬೆನಿಫಿಟ್ ಇದೆ, ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಚಾಲೆಂಜಸ್ ಯಾವ ರೀತಿಯಾಗಿದೆ ಅಂತ ನಾವು ಕನ್ಸಿಡರ್ ಮಾಡಬೇಕು. ಸೊ ವೆಬ್ 3 ಅಂದರೆ ಏನು, 3rd ಜನರೇಷನ್ ವೆಬ್ ಅಂತ ನಾವಿಲ್ಲಿ ಕರಿತಾ ಇದ್ದೀವಿ. ಇಂಟರ್ನೆಟ್ಟಲ್ಲಿ ಆಗುವಂಥ ಒಂದು ಅಪ್ಗ್ರೇಡೇಷನ್, ರಿನ್ಯೂವಲ್ ಆಗ್ತಕ್ಕಂಥ ಕಂಡೀಷನ್, ನೆಕ್ಸ್ಟ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಇಂಟರ್ನೆಟ್ಟನ್ನು ನಾವು ಅಥವಾ ಇಂಟರ್ನೆಟ್ ಸೆಕ್ಟರ್ಲಿ ಆಗ್ತಕ್ಕಂಥ ಒಂದು ಅಪ್ಗ್ರೇಡೇಷನನ್ನು ಕನ್ಸಿಡರ್ ಮಾಡ್ಬೋದು. ಯಾವ ರೀತಿಯಾಗಿ ಡೇಟಾ ಸ್ಟೋರ್ ಆಗ್ತಾ ಇದೆ, ಯಾವ ರೀತಿಯಾಗಿ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಇದೆ, ಯಾವ ರೀತಿಯಾಗಿ ಈ ಒಂದು ಡೇಟಾವನ್ನು ರೆಗ್ಯುಲೇಷನ್ ಮಾಡಲಾಗುತ್ತೆ, ಹಾಗೂ ಈ ಒಂದು ಡೇಟಾನಿಂದ ಯಾವ ರೀತಿಯಂಥ ಬೆನಿಫಿಟನ್ನು ನಾವು ಪಡ್ಕೋತಾ ಇದ್ದೀವಿ ಅನ್ನುವಂಥದ್ದಾಗಿ ವೆಬ್ 3ನಲ್ಲಿ ಕಾಣ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಡಿಜಿಟಲ್ ಕರೆನ್ಸಿಗೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಡಿಸೆಂಟ್ರಲೈಸ್ಡ್ ಆಗಿರುವಂಥ ಒಂದು ಸ್ಟೇಟಸನ್ನು ಕಾಣ್ತಾ ಇದ್ದೀವಿ. ಈ ಒಂದು ಡೇಟಾ ಯಾವ ರೀತಿಯಾಗಿ ಸ್ಟೋರೇಜ್ ಆಗ್ತಾ ಇದೆ, ರೆಗ್ಯುಲೇಷನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ವೆಬ್ 3ನಲ್ಲಿ ಕಾಣ್ಬೋದು. ಸೊ ಇದು ಸ್ಪೆಸಿಫಿಕಲಿ ಇಲ್ಲಿರುವಂತಹ ಒಂದು ಎಲಿಮೆಂಟ್ ಅಂತಂದರೆ ಬ್ಲಾಕ್ ಚೈನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಡಿಸ್ಕಷನನ್ನು ಮಾಡ್ತಾ ಇದೆ. ಇಲ್ಲಿರುವಂಥ ಸ್ಟ್ರಾಟಜಿಕ್ ರೋಲ್ ಅಂದರೆ ಇಂಟರ್ನೆಟ್ಟಲ್ಲಿ ನಾವು ಅಪ್ಗ್ರೇಡೇಷನ್ಸನ್ನು ನೋಡ್ತಾ ಇದ್ದೀವಿ. ಈ ಒಂದು ಇಂಟರ್ನೆಟ್ನ ಮುಖಾಂತರ ಇವತ್ತು ನಾವು ವರ್ಚುವಲ್ ಕರೆನ್ಸಿಗಳನ್ನು ಸೆಟಪ್ ಮಾಡ್ತಾ ಇದ್ದೀವಿ, ವರ್ಚುವಲ್ ಡಿಜಿಟಲ್ ಅಸೆಟ್ಸ್ಗಳನ್ನು ಸೆಟಪ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ವೆಬ್ 3 ನಡಿನಲ್ಲಿ ಇಂಟರ್ನೆಟ್ನ ಮುಖಾಂತರ ಅಥವಾ ವೆಬ್ ಮುಖಾಂತರ ಇರ್ತಕ್ಕಂತಹ ಅಪ್ಗ್ರೇಡೇಷನ್ಸ್ಗಳನ್ನು ನಾವಿಲ್ಲಿ ಕಾಣಬಹುದು. ಆದರೆ ವೆಬ್ 3.0 ಸ್ಪೆಸಿಫಿಕಲಿ ಈ ಒಂದು ಡೇಟಾವನ್ನು ಅಥವಾ ಇನ್ಫಾರ್ಮೇಷನ್ಸ್ಗಳನ್ನು ಯಾವ ರೀತಿಯಾಗಿ ಕಂಬೈನ್ ಮಾಡಲಾಗುತ್ತೆ ಹಾಗೂ ಯಾವ ರೀತಿಯಾಗಿ ಅನಲೈಸ್ ಮಾಡಲಾಗುತ್ತೆ ಅನ್ನೋದನ್ನು ಕನ್ಸಿಡರ್ ಮಾಡಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯ ಮುಖಾಂತರ ಈ ಒಂದು ವೆಬ್ಬನ್ನು ಅನಲೈಸ್ ಮಾಡೋದು, ಇಲ್ಲಿರುವಂಥ ಡೇಟಾವನ್ನು ಪ್ರೊಸೆಸ್ ಮಾಡೋದು, ಲ್ಯಾಂಗ್ವೇಜನ್ನು ಪ್ರೊಸೆಸ್ ಮಾಡೋದು, ಟೆಕ್ಸ್ಟನ್ನು ಪ್ರೊಸೆಸ್ ಮಾಡೋದು, ಇದನ್ನು ಸಿಮ್ನಾಟಿಕ್ ವೆಬ್ ಅನ್ನುವಂಥದ್ದಾಗಿ ನಾವು ಕರಿಬಹುದು. ಸೊ ಸಿಮ್ನಾಟಿಕ್ ವೆಬ್ ಅಂತಂದರೆ ಇಲ್ಲಿ ನಾವು ಯಾವ ರೀತಿಯಾಗಿ ಡೇಟಾವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ದೀವಿ, ಟೆಕ್ಸ್ಟನ್ನು ಯಾವ ರೀತಿಯಾಗಿ ಇಂಟರ್ಪ್ರಿಟ್ ಮಾಡ್ತಾ ಇದ್ದೀವಿ, ಯಾವ ರೀತಿಯಂಥ ಮೀನಿಂಗನ್ನು ತರ್ತಾ ಇದ್ದೀವಿ, ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ನಾವು ಗ್ಯಾದರ್ ಮಾಡೋದ್ರ ಮುಖಾಂತರ ಒಂದು ಪ್ರಾಪರ್ ಆಗಿರುವಂಥ ಕನ್ಕ್ಲೂಷನ್ಗೆ ಬರ್ಬೋದು. ಇಲ್ಲಿ ಸ್ಪೆಸಿಫಿಕಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಪೋರ್ಟ್ ಆಗುತ್ತೆ ಅನ್ನುವಂಥದ್ದು. ಈ ಒಂದು ವೆಬ್ 3.0ನ ಮುಖಾಂತರ ಅಥವಾ ಟೆಕ್ನಾಲಜಿಯನ್ನು ನಾವು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಅಥೆಂಟಿಕೇಟೆಡ್ ಆಗಿರ್ತಕ್ಕಂಥ ರಿಸೋರ್ಸಸ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಒಂದು ಪ್ರಾಪರ್ ಆಗಿರುವಂಥ ಕ್ರಿಯೇಟಿವಿಟಿಯನ್ನು ತರಬಹುದು, ಇನೋವೇಷನ್ಸ್ಗಳನ್ನು ತರಬಹುದು, ಕೆಲವೊಂದಿಷ್ಟು ಸೆಕ್ಟರಲ್ಲಿ ಇದು ಸಹಕಾರಿಯಾಗುತ್ತೆ ಅನ್ನೋದನ್ನು ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ವೆಬ್ 3.0ನ ಮುಖಾಂತರ ಭಾರತಕ್ಕೆ ಯಾವ ರೀತಿಯಾದಂಥ ಬೆನಿಫಿಟ್ ಇದೆ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡೋದಾದರೆ, ಮೊದಲೇದಾಗಿ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್ಗೆ ಬೇಕಾಗ್ತಕ್ಕಂಥ ಒಂದು ಸಪೋರ್ಟನ್ನು ಕೊಡುತ್ತೆ. ಇಲ್ಲಿ ಇನೋವೇಷನ್ನ ಅವಶ್ಯಕತೆ ಇದೆ. ಇಲ್ಲಿ ಯಾವ ರೀತಿಯಾದಂಥ ಟೂಲ್ಸ್ಗಳನ್ನು ಬಳಕೆ ಮಾಡ್ಕೋತಾರೆ. ವೆಬ್ 3.0ನ ಮುಖಾಂತರ ಬೆನಿಫಿಟನ್ನು ನಾವು ಪಡ್ಕೋಬೋದು ಹಾಗೂ ಗ್ಲೋಬಲೈಸ್ ಮಾಡ್ಬೋದು. ಆರ್ಟಿಸನ್ಸ್ಗೆ ಬೇಕಾಗ್ತಕ್ಕಂಥ ಒಂದು ಇನೋವೇಷನ್ಸನ್ನು ಪ್ರೊವೈಡ್ ಮಾಡೋದ್ರಲ್ಲಿ ಇದು ಸಹಕಾರಿಯಾಗುತ್ತೆ.
ಹಾಗೂ ಎಕನಾಮಿಕ್ ಕಾಂಟ್ರಿಬ್ಯೂಷನ್ಸ್ ಅನ್ನು ಸಹ ಇದು ಮಾಡುತ್ತೆ ಅನ್ನೋದಾಗಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಹಾಗೂ ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತಹ ಪಾಯಿಂಟನ್ನು ಕನ್ಸಿಡರ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಒಂದು ರೂರಲ್ ಏರಿಯಾಗಳಲ್ಲಿ ಯಾವ ರೀತಿಯಾದಂತಹ ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ತರಬೇಕು, ಪರ್ಟಿಕ್ಯುಲರ್ಲಿ ಇವಾಗ ಗ್ರೌಂಡ್ ವಾಟರ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಇರುತ್ತೆ. ಸ್ಪೆಸಿಫಿಕಲಿ ಯಾವ ಏರಿಯಾದಲ್ಲಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ಗಳು ಹೆಚ್ಚಾಗಿರ್ತವೆ ಅದಕ್ಕೆ ಸಂಬಂಧಪಟ್ಟಂಥ ಪಾಲಿಸಿ ಲೆವೆಲಲ್ಲಿ ಬದಲಾವಣೆ ಮಾಡಬೇಕು, ಯಾವ ರೀತಿಯಾದಂತಹ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಗಳನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಾಪರ್ ಆಗಿರುವಂಥ ಡೇಟಾವನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಈ ಒಂದು ಡೇಟಾವನ್ನು ಅನಲೈಸ್ ಮಾಡೋದರಲ್ಲಿ ವೆಬ್ 3.0 ನಮಗೆ ಸಹಕಾರಿಯಾಗುತ್ತೆ. ಪ್ರಾಪರ್ ಆಗಿರುವಂಥ ಒಂದು ಡೇಟಾವನ್ನು ಇದು ಅನಲೈಸ್ ಮಾಡಿ ಸರ್ಕಾರಕ್ಕೆ ಸಪೋರ್ಟನ್ನು ಮಾಡುತ್ತೆ. ಹಾಗಾಗಿ ಭಾರತ ಇದರ ಒಂದು ಬೆನಿಫಿಟನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದಾಗಿ ಆಥರ್ ಅವರು ಮತ್ತೆ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇನ್ನು ಡೇಟಾ ಸ್ಟೋರೇಜ್ ಮಾಡೋದ್ರಲ್ಲೂ ಸಹ ವೆಬ್ 3.0 ಸಹಕಾರಿಯಾಗುತ್ತೆ. ಬ್ಲಾಕ್ ಚೈನ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ಸನ್ನು ಸ್ಟೋರ್ ಮಾಡಲಿಕ್ಕೆ, ಡಿಸೆಂಟ್ರಲೈಸ್ಡ್ ಆಗಿರ್ತಕ್ಕಂಥ ಡೇಟಾವನ್ನು ಸ್ಟೋರೇಜ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ ಅಂತ. ಹಾಗೂ ಕ್ಯಾಪಿಟಲ್ ಮೊಬಿಲೈಸೇಷನ್ ಅನ್ನು ಸಹ ನಾವಿಲ್ಲಿ ಮಾಡ್ಬೋದು. ಪೊಟೆನ್ಷಿಯಲ್ ಆಗಿರ್ತಕ್ಕಂಥ ಒಂದು ಕ್ಯಾಪಿಟಲ್ ಮೊಬಿಲೈಸೇಷನ್ ಮಾಡಲಿಕ್ಕೆ ಈ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಇವತ್ತು ಕ್ಯಾಪಿಟಲನ್ನು ಯಾವ ರೀತಿಯಾಗಿ ಜನರೇಟ್ ಮಾಡ್ತಾ ಇದೆ, ಇಲ್ಲಿರುವಂತಹ ಇನ್ಸ್ಟ್ರೂಮೆಂಟ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ರೈಟಿಂಗ್ ಓಟ್ಸ್ಗಳನ್ನು ಬೇರೆ ಒಂದು ಮೆಂಬರ್ಸ್ಗಳಿಗೆ ಕೊಡ್ತಾ ಇದ್ದಾರೆ, ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ನಾವಿಲ್ಲಿ ಗ್ಯಾದರ್ ಮಾಡ್ಬೋದು. ಇದರಿಂದ ಒಂದು ಸೆಕ್ಟರ್ಗೆ ಬೇಕಾಗ್ತಕ್ಕಂಥ ಫೈನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು ಅಥವಾ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಸಪೋರ್ಟನ್ನು ಕೊಡಲಿಕ್ಕೆ ಪ್ರಾಪರ್ ಆಗಿರುವಂಥ ಡೇಟಾ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಚಾಲೆಂಜಸ್ ಯಾವ ರೀತಿ ಆಗಿದೆ, ವೆಬ್ 3.0 ಟೆಕ್ನಾಲಜಿಯನ್ನು ನಾವು ಹೊಂದಬೇಕಂತಂದರೆ ಅದರಲ್ಲೂ ರೂರಲ್ ಏರಿಯಾಗಳಲ್ಲಿ ನಾವು ಇದನ್ನು ಬಳಕೆ ಮಾಡ್ಕೋಬೇಕು. ಇದರಿಂದ ರೂರಲ್ ಏರಿಯಾಗಳ ಒಂದು ಡೆವಲಪ್ಮೆಂಟನ್ನು ಕಾಣಬೇಕು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ಇದೆ. ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದಾಗಿ ನಾವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಹಾಗೂ ಡಿಜಿಟಲ್ ಲಿಟ್ರಸಿನೂ ಸಹ ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಇದೆ. ಸೊ ಲಾರ್ಜ್ ಪಾಪ್ಯುಲೇಷನ್ ಇವತ್ತು ಡಿಜಿಟಲ್ ಲಿಟ್ರಸಿಯನ್ನು ಹೊಂದಿಲ್ಲ. ಹಾಗಾಗಿ ಇದರ ಒಂದು ಅಪ್ಲಿಕೇಶನ್ಸನ್ನು ನಾವು ಯಾವ ರೀತಿಯಾಗಿ, ಅದರಲ್ಲೂ ರಿಮೋಟ್ ಏರಿಯಾಗಳಲ್ಲಿ ಎಕ್ಸೆಸಿಬಲ್ ಇರುವಂತೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಥವಾ ಇಂಟರ್ನೆಟ್ಟು ಸಹ ಸಾಕಷ್ಟು ಏರಿಯಾಗಳಲ್ಲಿ ಲಿಮಿಟೆಡ್ ಇರೋದ್ರಿಂದ, ಡಿಜಿಟಲ್ ಡಿವೈಸಸ್ಗಳು ಸಹ ಇವತ್ತು ಲಿಮಿಟೆಡ್ ಇರೋದ್ರಿಂದ ಎಕ್ಸೆಸಬಿಲಿಟಿ ಕಡಿಮೆ ಆಗುತ್ತೆ ಅನ್ನುವಂಥದ್ದಾಗಿ. ಹಾಗೂ ಸೆಕ್ಯೂರಿಟಿ ಕನ್ಸರ್ನ್, ಇಲ್ಲಿ ಡಿಸೆಂಟ್ರಲೈಸ್ ಆಗಿರುವಂಥ ಕಂಡೀಷನ್ ಇರೋದ್ರಿಂದ ನಾವು ಯಾವ ರೀತಿಯಾಗಿ ರೆಗ್ಯುಲೇಷನ್ ಮಾಡಬೇಕು ಅನ್ನುವಂಥ ಒಂದು ಕನ್ಸರ್ನನ್ನು ಸಹ ಕಾಣ್ಬೋದು. ಸ್ಕಿಲ್ ರಿಲೇಟೆಡ್ ಇರುವಂಥ ಗ್ಯಾಪ್. ಸೊ ಇಲ್ಲಿ ನಾವು ಸ್ಕಿಲ್ಲನ್ನು ಕನ್ಸಿಡರ್ ಮಾಡಿದರೆ ಅದರಲ್ಲೂ ಇವತ್ತು ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ಸ್ಕಿಲ್ ಸೆಟ್ಸ್ ಏನಿದೆ ಅಲ್ಲ ತುಂಬ ಕಡಿಮೆ ಜನರಲ್ಲಿ ಇರೋದ್ರಿಂದ ಸ್ಪೆಸಿಫಿಕ್ ಸ್ಕಿಲ್ನ ಅವಶ್ಯಕತೆ ಇರುತ್ತೆ. ಇಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ಗಳು ಸಹ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆಯೂ ಸಹ ಭಾರತ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದಾಗಿ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿರುವಂಥ ಮೇಜರ್ ಚಾಲೆಂಜಸ್ಗಳು ಯಾವ ರೀತಿಯಾಗಿದೆ, ನಾವು ಇದರಿಂದ ಬೆನಿಫಿಟನ್ನು ಪಡ್ಕೋಬೋದು, ಆದರೂ ಸಹ ಚಾಲೆಂಜಸನ್ನು ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದಾಗಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಹಾಗೂ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ವೆಬ್ 3.0ನ ಅಪ್ಲಿಕೇಶನ್ ಯಾವ ರೀತಿ ಆಗಿದೆ, ವೆಬ್ 3 ಅಂದರೆ ಏನು, ಇದರ ಒಂದು ಡಿಫ್ರೆನ್ಸ್ ಆಗಿರ್ಬೋದು, ಪ್ರಿಲಿಮ್ಸಲ್ಲಿ ಕಾಣ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಬೆನಿಫಿಟ್ಸನ್ನು ನಾವು ಮೇನ್ಸಲ್ಲಿ ಯೂಸ್ ಮಾಡ್ಕೋಬೋದು, ಚಾಲೆಂಜಸ್ಸು ಸಹ ಮೇನ್ಸಲ್ಲಿ ನಮಗೆ ಸಹಕಾರಿಯಾಗುತ್ತೆ. ಇಷ್ಟು ಪಾಯಿಂಟ್ಸ್ ನಮಗೆ ಈ ಒಂದು ಆರ್ಟಿಕಲಿಂದ ತಿಳಿದಿರಬೇಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೊಟೆಕ್ಟೆಡ್ ಏರಿಯಾ ಕೆಟಗರಿಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಬಯೋಸ್ಪಿಯರ್ ರಿಸರ್ವ್ಸ್, ನ್ಯಾಷನಲ್ ಪಾರ್ಕ್ಸ್, ವೆಟ್ಲ್ಯಾಂಡ್ ಡಿಕ್ಲರೇಷನ್ ಮಾಡಿರೋದನ್ನು ಕಾಣ್ಬೋದು. ಹಾಗೂ ವೈಲ್ಡ್ ಲೈಫ್ ಸೆಂಚುರೀಸ್ಗಳನ್ನು ಕಾಣ್ತಾ ಇದ್ದೀವಿ. ಈ ಪ್ರೊಟೆಕ್ಟೆಡ್ ಕೆಟಗರಿನಲ್ಲಿ ಯಾವ ಕೆಟಗರಿನಲ್ಲಿ ಪರ್ಟಿಕ್ಯುಲರ್ಲಿ ಲೋಕಲ್ ಪೀಪಲನ್ನು ಅಲೋ ಮಾಡೋದಿಲ್ಲ, ಅವರು ಬಯೋಮಾಸನ್ನು ಕಲೆಕ್ಟ್ ಮಾಡೋದಾಗಲಿ ಯಾವುದೇ ರೀತಿಯಂಥ ಆ್ಯಕ್ಟಿವಿಟೀಸ್ಗಳನ್ನು ಅಲೋ ಮಾಡದೇ ಇರತಕ್ಕಂಥ ಪ್ರೊಟೆಕ್ಟೆಡ್ ಏರಿಯಾ ಯಾವುದಿದೆ ಅಂತ ಕ್ವಶನನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.